ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ನ್ಯೂ ವಿಡಿಯೋ. ಇವತ್ತಿನ ನನ್ನ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ಫೈನಲಿ ಇಲ್ಲಿ ನೋಡಿ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂತು. ಸೊ ನಿಜವಾಗ್ಲೂ ತುಂಬ ಅಂದರೆ ತುಂಬ ಹ್ಯಾಪಿಯಾಗಿರುವಂತಹ ವಿಷಯ ಇದು. ನನಗಂತೂ ತುಂಬ ಖುಷಿ ಆಗ್ತಾ ಇದೆ, ತುಂಬ ಎಕ್ಸೈಟ್ ಆಗ್ತಾ ಇದೆ ನಾನು. ಯಾಕೆ ಅಂತ ಹೇಳಿದ್ರೆ ನೋಡಿ, ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂತು. ಮೊನ್ನೆ ತಾನೇ ನಾನು ಗೂಗಲ್ ಆ್ಯಡ್ಸೆನ್ಸ್ ಇದು ಮೇಲ್ ಬಂದಿದೆ, ಮೆಸೇಜ್ ಬಂದಿದೆ ಅಂತ ಹೇಳಿದೆ ನಾನು. ಸೊ ಇವತ್ತು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದು ನನ್ನ ಕೈ ಸೇರಿತ್ತು. ಅಂದರೆ ಇದು ನಾನು ಮೊನ್ನೆನೇ ವಿಡಿಯೋ ಮಾಡಿ ಹಾಕಬೇಕಾಗಿತ್ತು, ಸ್ವಲ್ಪ ತಡವಾಯಿತು. ಆ್ಯಕ್ಚುಲಿ ಸ್ಟೋರೇಜ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಮೊಬೈಲಲ್ಲಿ. ಇಲ್ಲ ಅಂದರೆ ಇದು ಬಂದು ತುಂಬ ದಿನ ಆಯಿತು. ಸೊ ಹಾಗಾಗಿ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ, ಸ್ಟೋರೇಜ್ ಇದು ಪ್ರಾಬ್ಲಮ್ ಇದ್ದ ಕಾರಣ. ಸೊ ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ಈ ವಿಚಾರವನ್ನು ನಿಮ್ಮ ಹತ್ರ ನಾನು ಯಾಕೆ ಹಂಚಿಕೊಳ್ತಾ ಇದ್ದೇನೆ ಅಂತ ಹೇಳಿದರೆ, ನನ್ನನ್ನು ಬೆಳೆಸಿದವರು ಮತ್ತು ನಾನು ಬೆಳೆಸುವವರು ಎಲ್ಲವೂ ನೀವುಗಳೇ. ನಿಮ್ಮ ಹತ್ರ ನನ್ನ ಖುಷಿಯ ವಿಚಾರಗಳನ್ನು ಹೇಳ್ಕೊಳ್ಳೋಕ್ಕೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಸೊ ಹಾಗಾಗಿ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂತು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೇನೆ. ಗೂಗಲ್ ಆ್ಯಡ್ಸೆನ್ಸ್ ಪಿನ್ ನಮ್ಮ ಕೈ ಸೇರಿದರೆ ನಾವು ಕೂಡ ಒಬ್ಬರು ಯೂಟ್ಯೂಬರ್ ಅಂತ ಹೇಳ್ಬೋದು. ಇದು ಒಂದು ಪ್ರೂಫ್ ಅಂತ ನಾವು ಹೇಳ್ಬೋದು. ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಏನಾದರೂ ಬರಲಿಲ್ಲ ಅಂತ ಇದ್ದರೆ ಯೂಟ್ಯೂಬ್ ಮಾಡಿ ಏನು ಪ್ರಯೋಜನ ಇಲ್ಲ, ಅರ್ನಿಂಗ್ಸ್ ಅಂತೂ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದರೆ ಮಾತ್ರ ನಾವು ಇದರಲ್ಲಿ ಅರ್ನಿಂಗ್ ಮಾಡ್ಬೋದು, ಸಂಪಾದನೆ ಮಾಡ್ಬೋದು. ಆದರೆ ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಕೆಲವರಿಗೆ 6 ತಿಂಗಳು ಆದಮೇಲೆ ಬರ್ತದೆ, ಇನ್ನು ಕೆಲವರಿಗೆ ಬರೋದಕ್ಕೆ ತುಂಬ ತಡವಾಗ್ತದೆ, ಇನ್ನು ಕೆಲವರಿಗೆ 1-2 ದಿವಸದಲ್ಲಿ ಬರ್ತದೆ, ಇನ್ನು ಕೆಲವರಿಗೆ 1 ವಾರದಲ್ಲಿ ಬರ್ತದೆ. ಸೊ ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ನನಗೆ 1 ವಾರದಲ್ಲೇ ಬಂದಿದೆ. ಅದು ನನಗೆ ಇನ್ನಷ್ಟು ಖುಷಿ ಆಗ್ತಾ ಇರೋದು. ಆದಷ್ಟು ಬೇಗ ಬಂದು ನನ್ನ ಕೈ ಸೇರಿದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂತೇಳಿದರೆ ಈ ಒಂದು ಪಿನ್ ಬಂದರೆ ನಾವು ಇನ್ನು ಕಷ್ಟಪಟ್ಟರೆ ಖಂಡಿತ ಮಂತ್ಲಿ ನಾವು ಪೇಮೆಂಟ್ ತಗೊಳ್ಬೋದು, ಮಂತ್ಲಿ ನಾವು ಸ್ಯಾಲ್ರಿ ಥರನೇ ತಗೊಳ್ಬೋದು. ಇದು ನಮ್ಮ ಜೊತೆ ಇಲ್ಲ, ಇದು ನಮಗೆ ಬಂದಿಲ್ಲ ಅಂದರೆ ನಾವು ಏನು ಮಾಡಲಿಕ್ಕೂ ಆಗೋದಿಲ್ಲ, ಅಂದರೆ ಅರ್ನಿಂಗ್ಸ್ ಅಂತೂ ಮಾಡಲಿಕ್ಕೇ ಆಗೋದಿಲ್ಲ. ಇದನ್ನು ನಾವು ಆದಷ್ಟು ಜೋಪಾನ ಮಾಡಿ ಇಟ್ಕೊಳ್ಳೇಬೇಕಾಗ್ತದೆ. ಆದರೆ ಇನ್ನೊಂದೇನು ಅಂತ ಹೇಳಿದರೆ, ಇದರ ಒಳಗಡೆ ಪಿನ್ ಇದೆ. ಸೊ ಈ ಪಿನ್ ನಮಗೆ ಈ ಗೂಗಲ್ ಆ್ಯಡ್ಸೆನ್ಸ್ ಇದರ ಒಳಗಡೆ ಪಿನ್ ಏನಿದೆ ಇದು ನಮಗೆ ತುಂಬ ಇಂಪಾರ್ಟೆಂಟ್. ಈ ಪಿನ್ನನ್ನು ನಾವು ಇನ್ನು ವಾಪಸ್ ಆ್ಯಡ್ ಮಾಡಿ ಎಲ್ಲ ಆಗ್ಲಿಕ್ಕುಂಟು, ಅಲ್ಲಿ ಮತ್ತೆ ಇದು ಬ್ಯಾಂಕ್ ಅಕೌಂಟ್ ಇದೆಲ್ಲ ಹಾಕ್ಲಿಕ್ಕಿರ್ತದೆ. ಸೊ ಈ ಪ್ರೊಸೀಜರ್ ಎಲ್ಲ ಇನ್ನೂ ಆಗುವಂಥದ್ದು, ಅಂದರೆ ಈ ಪಿನ್ ಏನು ಬರ್ತದೆ ಬ್ಯಾಂಕ್ ಅಕೌಂಟ್ ಹಾಕ್ಲಿಕ್ಕಿರುವಂಥದ್ದು, ಈ ಪ್ರೊಸೀಜರ್, ಈ ಪಿನ್ ನಮಗೆ ಬಂದ ಮೇಲೆ ಆ ಪ್ರೊಸೀಜರ್ ಮಾಡಲಿಕ್ಕೆ ಇರುವಂಥದ್ದು. ಓಕೆ, ಮೊದಲನೇದಾಗಿ ನಾನು ನನ್ನ ಸಬ್ಸ್ಕ್ರೈಬರ್ ಮತ್ತು ನನ್ನ ವ್ಯೂವರ್ಸಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಿ. ಫಸ್ಟ್ ಆಫ್ ಆಲ್ ನಾನು ಅರುಣ್ ಸರಿಗೆ ಥ್ಯಾಂಕ್ಸ್ ಹೇಳಬೇಕು. ಹಾಗೆಯೇ ನನ್ನ ಮಗ ಪ್ರತಿದಿನ ಪಾಪ ನನ್ನ ಜೊತೆ ಡ್ಯಾನ್ಸ್ ಮಾಡಿಕೊಂಡು, ಅವನು ರೀಲ್ಸ್ ಮಾಡಿಕೊಂಡು ತುಂಬ ಸಬ್ಸ್ಕ್ರೈಬ್ ಮಾಡಿಕೊಟ್ಟಿದ್ದಾನೆ ನನಗೆ. ಇನ್ನೊಂದು ನನ್ನ ಹಸ್ಬೆಂಡಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆ ಅಂತ ಹೇಳಿದರೆ, ಪಾಪ ಎಲ್ಲಿ ಹೋದಲ್ಲಿ ಕೂಡ ಆಗ್ಬೋದು ವಿಡಿಯೋ ಮಾಡ್ತಾರೆ. ನನಗೆ ಯಾವುದಾದ್ರೂ ವಿಡಿಯೋ ತುಂಬ ಇಂಪಾರ್ಟೆಂಟ್ ಇದೆ, ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅಂತ ಇದ್ದರೆ ಅವರು ವಿಡಿಯೋ ಮಾಡ್ತಾರೆ. ನಮ್ಮ ಭಜನೆ ವಿಡಿಯೋ ಆಗಿರ್ಬೋದು, ಭಜನೆಗೆ ಬಂದರೂ ಕೂಡ ಪಾಪ ಪೂರ್ತಿ ವಿಡಿಯೋ ಮಾಡ್ತಾರೆ ಅವರು. ಇನ್ನು ಯಾವುದೇ ಕಾರ್ಯಕ್ರಮಕ್ಕೆ ಹೋದಾಗ ಹೆಚ್ಚಾಗಿ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅಂತ ಇದ್ದರೆ ಹಸ್ಬೆಂಡ್ ವಿಡಿಯೋ ಮಾಡಿ ನನಗೆ ಸಪೋರ್ಟ್ ಮಾಡ್ತಾರೆ. ಇನ್ನು ನಾನು ನನ್ನ ಭಜನಾ ಮಂಡಳಿ ಇದೆ, ಈ ಭಜನಾ ಮಂಡಳಿಯಿಂದ ನಾನು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೇನೆ ನನ್ನ ಯೂಟ್ಯೂಬ್ ಚಾನಲಿಗೆ. ನಮ್ಮ ಭಜನೆ ಏನಿದೆ ಆ ವಿಡಿಯೋವನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ, ಬೇರೆಯವರ ಭಜನೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ನಾನು. ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರೋ ನಿಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದ ಒಂದು ಎಕ್ಸೈಟಲ್ಲಿ ತುಂಬ ಖುಷಿಯಲ್ಲಿದ್ದೇನೆ ನಾನು. ಸೊ ಹಾಗೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳಲೇಬೇಕು. ಹಾಗೆ ನನ್ನ ಹಿತೈಷಿಗಳು ತುಂಬ ಜನ ಇದ್ದಾರೆ, ಇನ್ನು ನನ್ನ ಮನೆಯವರಾಗಿರ್ಬೋದು, ಹಾಗೆ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಆಗಿರ್ಬೋದು, ಹಾಗೆ ಮಕ್ಕಳು ಮತ್ತು ರಿಲೇಟಿವ್ ಆಗಿರ್ಬೋದು, ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಸೊ ಹಾಗೇನೆ ಮತ್ತೆ ಹೋದಲ್ಲೆಲ್ಲ ಕೆಲವರು ವಿಡಿಯೋ ಮಾಡಲಿಕ್ಕೆ ನನಗೆ ಸಪೋರ್ಟ್ ಮಾಡ್ತಾ ಇದ್ರು, ಇಲ್ಲ ಅಂತ ಹೇಳೋದಿಲ್ಲ, ಅವ್ರು ಮೊಬೈಲ್ ಕೊಡ್ತಾ ಇದ್ರು. ನನ್ನ ಹೆಸರನ್ನು ಪ್ರತಿಯೊಬ್ಬರನ್ನು ಯಾಕೆ ಮೆನ್ಷನ್ ಮಾಡ್ತಾ ಇಲ್ಲ ಅಂತ ಹೇಳಿದರೆ, ಅಂದರೆ ಯಾರ್ದಾದ್ರೂ ಹೆಸರು ಬಿಟ್ಟೋದರೆ ಅನ್ನೋ ಒಂದು ಬೇಜಾರು ನನಗೆ ಆಗ್ತದೆ. ಆ ಒಂದು ಕಾರಣಕ್ಕಾಗಿ ನನ್ನ ಮನಸ್ಸಲ್ಲಿ ಇದೆ, ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅಂತ ಹೇಳಿ ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆ ನನಗೆ ಕೆಲವರೆಲ್ಲ ಸಪೋರ್ಟ್ ಮಾಡಿದವರು ಇದ್ದಾರೆ, ಅವರ ಹೆಸರನ್ನು ನಾನೀಗ ಮೆನ್ಷನ್ ಮಾಡ್ತಾ ಇಲ್ಲ, 1-3 ಹೆಸರನ್ನಷ್ಟೇ ಅದಕ್ಕೆ ಮೆನ್ಷನ್ ಮಾಡಿರುವಂಥದ್ದು ನಾನು. ಇನ್ನು ಕೆಲವರ ಹೆಸರು ಮೆನ್ಷನ್ ಮಾಡಿದಾಗ ಇನ್ನು ಕೆಲವರ ಹೆಸರು ಬಿಟ್ಟು ಹೋಗ್ತದೆ. ಸೊ ಹಾಗಾಗಿ ನನಗೆ ನಾನು ಎಲ್ಲಿಗಾದರೂ ಫಂಕ್ಷನಿಗೆ ಹೋದಾಗ ನನ್ನ ಜೊತೆಗಾರರಾಗಿ ಯಾರು ಬಂದಿರ್ತೀರೋ ಅವರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನ್ನ ಮನೆಯವರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ರಿ. ಸೊ ನಿಮಗೆಲ್ಲರಿಗೂ ಕೂಡ ನಾನು ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಹಾಗೆ ಕೆಲವೊಂದು ಕಾರ್ಯಕ್ರಮಕ್ಕೆ ಹೋದಲ್ಲಿ ಹಾಕ್ತಾ ಇದ್ದೆ, ನಮ್ಮ ಜ್ಞಾನ
ವಿಕಾಸ ಕಾರ್ಯಕ್ರಮ ಆಗಿರ್ಬೋದು, ಹಾಗೆ ಪೂಜೆ ಕಾರ್ಯಕ್ರಮ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಭೂತ ಕೊಲಕ್ಕೆ ಹೋಗ್ತೇನಲ್ಲ ಆ ಕಾರ್ಯಕ್ರಮ ಆಗಿರ್ಬೋದು, ಟೈಲರಿಂಗ್ ಆಗಿರ್ಬೋದು, ಎಲ್ಲಿ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ಆದಷ್ಟು ನಾನು ವಿಡಿಯೋನ ಮಾಡ್ಕೊಂಡೇ ಬರ್ತೇನೆ, ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ನಾನು ವಿಡಿಯೋ ಮಾಡಲಿಲ್ಲ ಅಂದರೂ ಕೂಡ ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಾರೆ. ಇನ್ನು ಬೇರೆ ಯಾರಾದರೂ ವಿಡಿಯೋ ಮಾಡಿದರೂ ಕೂಡ ನನಗೆ ಕಲಿಸಿಕೊಟ್ಟವರು ತುಂಬ ಜನ ಇದ್ದಾರೆ. ಬೇರೆ ಎಲ್ಲಾದರೂ ಹೋದ ಜಾಗದಲ್ಲೆಲ್ಲ ಅಲ್ಲ ಅವರಿಗೆ ಬೇರೆ ವಿಡಿಯೋ ಬಂದಿದ್ದರೆ ಅದಕ್ಕೆ ವಾಯ್ಸ್ ಓವರ್ ನಾನು ಕೊಟ್ಟು ನನ್ನ ಯೂಟ್ಯೂಬ್ ಚಾನಲಿಗೆ ಹಾಕಲಿಕ್ಕೆ ನನಗೆ ಕಲಿಸಿಕೊಟ್ಟವರು ತುಂಬ ಜನ ಇದ್ದಾರೆ. ಅವರಿಗೆ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ನಾನು ಯಾಕೆ ಇವಾಗ ಇಷ್ಟೊಂದು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಿಮಗೆ ನೋಡಿದವರು ಅಂದ್ಕೊಳ್ಬೋದು ಇವಳೇನಪ್ಪ ಬರೀ ಥ್ಯಾಂಕ್ಸ್ ಧನ್ಯವಾದ ಇಷ್ಟೇ ಹೇಳ್ತಾ ಇದ್ದಾಳೆ ಅಂತ. ಇಷ್ಟೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇದು ಬಂದ ಮೇಲೆ ನಾವು ಒಬ್ಬರು ಯೂಟ್ಯೂಬರ್ ಅಂತ ಮೆನ್ಷನ್ ಆಯಿತು. ಇನ್ನೇನಿದ್ರು ನಮ್ಮ ದುಡಿಮೆ ನಾವು ಹಾಕುವ ಎಫರ್ಟಲ್ಲಿ ಇರ್ತದೆ. ಅಷ್ಟೇ ಅಲ್ಲದೆ ಇಷ್ಟನ್ನು ಮಾಡಬೇಕಾದ್ರೆ ಅಷ್ಟೇ ಕಷ್ಟ ಇತ್ತು, ತುಂಬ ಅಂದರೆ ತುಂಬ ಕಷ್ಟ ಇತ್ತು. 1,000 ಸಬ್ಸ್ಕ್ರೈಬರ್ ಆಗಬೇಕು, 4,000 ವಾಚ್ ಅವರ್ ಆಗಬೇಕು, ಆಮೇಲೆ $10 ಆಗಬೇಕು, ಆಮೇಲೆ ಇದು ಬಂದರೆ ಆಯಿತು ಇಲ್ಲದಿದ್ದರೆ ಇಲ್ಲ ಅನ್ನೋ ಒಂದು ಕಾತುರದಲ್ಲಿ ಕಾಯುವಂಥದ್ದು. ಅಯ್ಯೋ ನನಗೆ ಬರ್ಬೋದಾ ಗೂಗಲ್ ಆಡ್ಸೆನ್ಸ್ ಪಿನ್, ಅಲ್ಲ ಬರೋದಿಲ್ವಾ, ಈ ಥರ ಎಲ್ಲ ಯೋಚನೆಗಳನ್ನು ಮಾಡಿಕೊಂಡು ಕೂತ್ಕೊಳ್ಳೋದು, ಇದೆಲ್ಲ ತುಂಬ ಕಷ್ಟನೇ ಇತ್ತು. ಒಂದು ಹೇಳಬೇಕು ಏನಪ್ಪ ಅಂತ ಹೇಳಿದರೆ, ನಾವೀಗೊಂದು 5 ನಿಮಿಷ ವಿಡಿಯೋವಾ 10 ನಿಮಿಷ ವಿಡಿಯೋ ಮಾಡಿದರೆ ಅಂತ ಇದ್ದರೆ, ಆ ಒಂದು 10 ನಿಮಿಷದ ವಿಡಿಯೋಗೆ ನಮ್ಮ ಎಫರ್ಟ್ ಎಷ್ಟಿರ್ತದೆ ಅಂತ ಹೇಳಿದರೆ, ಅದಕ್ಕೆ ವಾಯ್ಸ್ ಕೊಡುವಾಗ ಯಾವುದೇ ಶಬ್ದ ಇರಬಾರ್ದು, ಆ ಒಂದು ಟೈಮನ್ನೇ ನಾವು ಕೂತ್ಕೊಂಡು ಕಾಯಬೇಕು. ಇನ್ನೊಂದು ಮನೆಯಲ್ಲಿ ಯಾರಾದರೂ ಇದ್ದಾಗ ನಾವು ಎಲ್ಲರ ಹತ್ರ ಸುಮ್ಮನಿರಿ ಅಂತ ಹೇಳೋದಕ್ಕಾಗೋದಿಲ್ಲ. ಅಂತೂ ಮುಖ್ಯವಾಗಿ ಮಕ್ಕಳ ಹತ್ರ ಯಾವಾಗಲೂ ನೀ ಸುಮ್ಮನೆ ಕೂತ್ಕೊಳ್ಳೋ ಅಂತ ಹೇಳೋಕ್ಕಾಗೋದಿಲ್ಲ. ಅಂತಹ ಸಮಯವನ್ನು ಹುಡುಕಿ ನಾವು ವಿಡಿಯೋಗೆ ವಾಯ್ಸ್ ಕೊಡಬೇಕಾಗ್ತದೆ. ಇನ್ನು ಕೆಲವೆಂತಂತ ಹೇಳಿದ್ರೆ, ನಾವು ಹೋದ ಜಾಗದಲ್ಲಿ ವಿಡಿಯೋ ಮಾಡ್ಕೊಂಡು ಬಂದಿರ್ತೀವಿ, ನಾವು ಅದನ್ನು ತುಂಬ ಸಾರಿ ನೋಡಬೇಕಾಗ್ತದೆ. ಎಡಿಟ್ ಮಾಡುವಾಗ ಬೇರೆಯವರು ಮಾತಾಡಿದ್ದೇನಾದರೂ ಕೇಳ್ತಾ ಇದೆಯಾ, ಅಲ್ಲ ನಾವು ಡ್ರೆಸ್ಸಿಂಗ್ ಸೆನ್ಸನ್ನು ನೋಡಬೇಕಾಗ್ತದೆ, ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗ್ತದೆ. 10 ನಿಮಿಷದ ವಿಡಿಯೋ ಆದರೂ ಕೂಡ ನಾವು ಅದನ್ನು 10-20 ಸಲ ನೋಡಬೇಕಾಗ್ತದೆ. ಏನು ತಪ್ಪಿದೆ ಯಾವುದಿದೆ ಇದೆಲ್ಲವನ್ನು ಕೂಡ ನೋಡಿಕೊಂಡು ವಿಡಿಯೋ ಮಾಡೋದು, ವಿಡಿಯೋ ಎಡಿಟ್ ಮಾಡೋದು ಇದೆಲ್ಲ ಸ್ವಲ್ಪ ಕಷ್ಟವೇ. ಸೊ ಅದೆಲ್ಲವನ್ನು ದಾಟಿಕೊಂಡು ಬಂದು ಈ ಒಂದು ಪಿನ್ ನನ್ನ ಕೈ ಸೇರಿದ್ದು ನನಗೆ ಖುಷಿಯಾಗಿದೆ. ಹಾಗೆಯೇ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದಿರೋ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನನಗೆ ತುಂಬ ಅಂದರೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಿ, ಇಲ್ಲ ಅಂತ ಹೇಳೋದಿಲ್ಲ. ಕೆಲವೊಬ್ಬರು ಸಪೋರ್ಟ್ ಮಾಡೋದಿಲ್ಲ, ಅವಳದೇನು ಯಾವಾಗಲೂ ಇದ್ದಿದ್ದೆ ಅಂತ ಹೇಳ್ತಾರೆ. ಅದನ್ನು ನಾವು ತಲೆ ಕೆಡಿಸಿಕೊಳ್ಳೋದು ಬೇಡ. ನಾವು ಒಳ್ಳೆಯದನ್ನು ಮಾತ್ರ ತಲೆ ತಗೊಂಡು ಕೆಟ್ಟದನ್ನು ಅಲ್ಲೇ ಅವರಿಗೆ ವಾಪಸ್ ಉತ್ತರ ಕೊಡೋದು ಬೇಡ. ಅದು ಇದ್ದ ಜಾಗದಲ್ಲೇ ಇರಲಿ, ಅದರಿಂದ ನಮಗೆ ಯಾವುದೇ ಕೂಡ ಲೆಸ್ ಆಗೋದಿಲ್ಲ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಅದಕ್ಕೆ ವಾದ ವಿವಾದಗಳು ಸೃಷ್ಟಿಯಾದರೆ ನಮ್ಮ ಮಾನಸಿಕ ನೆಮ್ಮದಿಯ ಹಾಳಾಗ್ತದೆ ಹೊರತು ಇನ್ಯಾವುದು ನಾವು ಇದರಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಒಳ್ಳೇದು ಬಯಸೋರ ಜೊತೆ ಕೈ ಜೋಡಿಸಿಕೊಂಡು ಹೋಗುವ. ಇವಾಗ $1 ಆಗ್ತಾ ಇದೆ, ನನಗಿನ್ನು ಅಮೌಂಟ್ ಬರಬೇಕು ನನ್ನ ಅಕೌಂಟಿಗೆ ಅಂತ ಹೇಳಿದರೆ $100 ಆಗಬೇಕು. ನಾವು $100 ಕೆಲವರು ಹೇಳ್ತಾರೆ ತುಂಬ ಕಷ್ಟ ಅಂತ, ಇನ್ನು ಕೆಲವರು ಹೇಳ್ತಾರೆ $100 ಮಾಡೋದು ತುಂಬ ಈಸಿ ಅಂತ. ಆದರೆ ನಾನು ಹೇಳ್ತಾ ಇದ್ದೇನೆ, ನಾವು ಯಾವ ರೀತಿ ಎಫರ್ಟ್ ಹಾಕ್ತೇವೆ, ಯಾವ ರೀತಿ ವಿಡಿಯೋ ಹಾಕ್ತೇವೆ, ಅದು ಯಾವ ರೀತಿ ವ್ಯೂಸ್ ಪಡೀತದೆ, ಈ ರೀತಿಯಲ್ಲಿ ಇರ್ತದೆ $100 ಮಾಡೋದು. ಕೆಲವರು ತಿಂಗಳಲ್ಲಿ $100 ಮಾಡ್ತಾರೆ, ಕೆಲವರು ತಿಂಗಳಲ್ಲಿ $200-300 ಮಾಡುವವರು ಇದ್ದಾರೆ, ಇನ್ನು ಕೆಲವರು $50 ಮಾಡ್ತಾರೆ. ಸೊ ಗೊತ್ತಿಲ್ಲ, ನೋಡೋಣ. ಫಸ್ಟ್ ಪೇಮೆಂಟ್ ನನಗೆ ಯಾವಾಗ ಬರ್ತದೆ ಅಂತ ಹೇಳಿ ಕೂಡ, ಅಂದರೆ ಫಸ್ಟ್ ಪೇಮೆಂಟ್ ಬಂದಾಗ ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೇನೆ. ಅಂದರೆ $1 ಹೋಗ್ತಾ ಇದೆ, ಖಂಡಿತವಾಗ್ಲೂ ಆಗ್ತದೆ ಅನ್ನೋ ಒಂದು ನಂಬಿಕೆ ನನಗಿದೆ. ಬೇಗ $100 ಆಗ್ಬೋದು ಅಂತೇಳಿ. ಫಸ್ಟ್ ಪೇಮೆಂಟ್ ಬಂದ ತಕ್ಷಣ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ. ಎಷ್ಟು ಬಂತು ಏನು ಅಂತೇಳಿ ಎಕ್ಸಾಕ್ಟ್ ಅಲ್ಲ. ಇವತ್ತು ಈ ಒಂದು ಗೂಗಲ್ ಆಡ್ಸೆನ್ಸ್ ಪಿನ್ ಏನಿದೆ ಅದನ್ನು ನನ್ನ ಕೈಯಲ್ಲಿ ಹಿಡಿಬೇಕಾದ್ರೆ ಕಾರಣಕರ್ತರು ನೀವುಗಳು, ನನ್ನ ಹಿತೈಷಿಗಳು. ಹೀಗೆ ನನ್ನ ಕೈ ಹಿಡಿದು ಬೆಳೆಸಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್. ಹಾಗೆ ಫೈನಲ್ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೇನೆ. ಏನಪ್ಪ ಅಂತ ಹೇಳಿದ್ರೆ, ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಅಷ್ಟೇ ಅಲ್ಲ, ತರ್ತೇನೆ ಕೂಡ ಅಂತ ಹೇಳ್ತಾ ಬಾಯ್ ಬಾಯ್.